ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆದಮೇಲೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಸುದ್ದಿ ಹರಡ್ತಾ ಇದೆ. ಯಾಕಂತ ಹೇಳಿದ್ರೆ ಟಾಕ್ಸಿಕ್ ಸಿನಿಮಾ ಬರ್ತಿದೆ ಅಂತಂದ್ರೆ ವರ್ಲ್ಡ್ ವೈಡ್ ಅಲ್ಲಿ ಸೌಂಡ್ ಮಾಡುತ್ತೆ. ಸೊ ನಮ್ಮ ಸಿನಿಮಾಗಳು ಕಂಟೆಂಟ್ ಇದ್ರೂ ಕೂಡ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಸಾಕಷ್ಟು ಜನ ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಆಗೋಗ್ಬಿಟ್ಟಿದ್ರು. ಆದರೆ ಯಾವಾಗ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಯಿತೋ ಆಗ ಒಂದಾದ್ಮೇಲೆ ಒಂದು ಸಿನಿಮಾಗಳು ನಾವು ಮಾರ್ಚ್ 19ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ರೆಡಿಯಾಗಿ ಮುಂದೆ ಬರ್ತಾ ಇದೆ. ಈ ಹಿಂದೆ ನಾವು ಟಾಕ್ಸಿಕ್ ಹಾಗೆ ದುರಂಧರ್ 2 ಸಿನಿಮಾ ಎರಡೂ ಕೂಡ ಒಂದೇ ದಿನ ರಿಲೀಸ್ ಆಗುತ್ತೆ. ಸೊ ದೊಡ್ಡ ಕ್ಲಾಶ್ ಆಗ್ಬೋದು. ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ದುಡ್ಡನ್ನ ಲೂಟಿ ಮಾಡುತ್ತೇನೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಭಿಮಾನಿಗಳಿಗೆ ಇತ್ತು. ಯಾಕಂತ ಹೇಳಿದ್ರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಟೀಸರ್ ಏನಿತ್ತು, ಹಾಗೆ ಅವರು ಇಂಟ್ರೊಡ್ಯೂಸ್ ಮಾಡಿದಂತಹ ಹೀರೋಯಿನ್ಗಳ ಪಟ್ಟಿ ಏನಿತ್ತು, ತುಂಬ ದೊಡ್ಡ ಮಟ್ಟದಲ್ಲಿ ಇದೆ. ಒಂದು ಹಾಲಿವುಡ್ ಮೇಕಿಂಗ್ ಇದೆ. ಸೊ ದೊಡ್ಡ ಬಜೆಟ್ ಇರುವಂತಹ ಸಿನಿಮಾ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಭಿಮಾನಿಗಳಿಗಿತ್ತು. ಯಾಕಂತ ಹೇಳಿದ್ರೆ ತುಂಬಾ ಪ್ರಾಮಿಸಿಂಗ್ ಟೀಸರ್ನ ಕೂಡ ಯಶ್ ಅವರು ರಿಲೀಸ್ ಮಾಡಿದ್ರು. ಸೊ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದುರಂಧರ್ 2 ಸಿನಿಮಾ ಕೂಡ ಅವಾಗೇ ರಿಲೀಸ್ ಆಗ್ತಾ ಇದೆ. ಸೊ ಎರಡೂ ಕ್ಲಾಶಸ್ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ದುರಂಧರ್ ಸಿನಿಮಾ ಏನು ರಿಲೀಸ್ ಆಗಿತ್ತು ಅದಕ್ಕೂ ಮುಂಚೆ ಬಾಲಿವುಡ್ನಲ್ಲಿ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಾಣಿರ್ಲಿಲ್ಲ ಬಾಲಿವುಡ್. ಯಾಕಂತ ಹೇಳಿದ್ರೆ ಒಂದು ಮಕ್ಕಾಡೆ ಮಲಗಿತ್ತು ಅಂತಾನೆ ಹೇಳ್ಬೋದು. ದುರಂಧರ್ ಸಿನಿಮಾ ರಿಲೀಸ್ಗೂ ಮುಂಚೆ ಬಾಲಿವುಡ್ ತುಂಬಾ ಸೌತ್ ಸ್ಟಾರ್ಸ್ ಹಾವಳಿ ಜಾಸ್ತಿ ಆಗಿತ್ತು ನಾರ್ತ್ ಇಂಡಿಯಾದಲ್ಲಿ. ಸೊ ದುರಂಧರ್ ಬಂದ ಮೇಲೆ ಬಾಲಿವುಡ್ಗೂ ಕೂಡ ಒಂದು ಹೊಸ ಆಸರೆ ಶುರುವಾಗಿದೆ. ನಮ್ಮ ಬಾಲಿವುಡ್ ಕೂಡ ಕೋಟಿ ಕೋಟಿ ಲೂಟಿ ಮಾಡುತ್ತೆ, ಅಂದರೆ ಒಂದು ಬ್ರೇಕ್ ಆದಮೇಲೆ ಲೂಟಿ ಮಾಡುತ್ತೆ ಅನ್ನೋ ರೀತಿಯಲ್ಲೇ ಅವರು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ರು. ಇನ್ನು ಎರಡೂ ಸಿನಿಮಾಗಳು ಒಟ್ಟಿಗೆ ಬಂದ್ಬಿಟ್ರೆ ಹೇಗಪ್ಪ ಅನ್ನೋ ಒಂದು ಟೆನ್ಷನ್ ಕೂಡ ವಿಮರ್ಶಕರಿಗೆ ಇತ್ತು. ಕ್ಲಾಶಸ್ ಆಗಬಹುದೇನೋ, ಒಂದು ಸಿನಿಮಾ ಚೆನ್ನಾಗಾಗಿ ಇನ್ನೊಂದು ಸಿನಿಮಾ ಕಡಿಮೆ ಆಗಬಹುದೇನೋ, ಈ ಥರದ್ದೆಲ್ಲ ಇತ್ತು. ಯಾಕಂದರೆ ಎರಡೂ ಸಿನಿಮಾಗಳು ಕೂಡ ವರ್ಲ್ಡ್ ವೈಡ್ ರಿಲೀಸ್ ಆಗೋದಕ್ಕೆ ರೆಡಿ ಆಗಿರುವಂತಹ ಸಿನಿಮಾಗಳು. ಇನ್ನು ದುರಂಧರ್ 2 ಸಿನಿಮಾ ಈಗ ಟ್ರೈಲರ್ನ ಕೂಡ ರಿಲೀಸ್ ಮಾಡಿದೆ. ದುರಂಧರ್ 2 ಟ್ರೈಲರ್ ಏನು ನೋಡಿದ್ದಾರೆ ಈಗಾಗಲೇ ವೀಕ್ಷಕರು, ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ ದುರಂಧರ್ 2 ಹೇಗೆ ಇರ್ಬೋದು ಅಂತ ಹೇಳಿ. ಈಗಾಗಲೇ ದುರಂಧರ್ 1 ಸಾವಿರಾರು ಕೋಟಿ ಕ್ಲಬ್ ಸೇರಿದೆ. ಅಂದರೆ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡಿ ದುಡ್ಡನ್ನಂತೂ ಸಿಕ್ಕಾಪಟ್ಟೆ ಲೂಟಿ ಮಾಡಿದೆ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ. ಸೊ ದುರಂಧರ್ 2 ಕೂಡ ಅದೇ ಹಾದಿಯಲ್ಲೇ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳು ಜನಕ್ಕೆ ಸಿಕ್ಕಾಪಟ್ಟೆ ಇದೆ. ಇನ್ನು ಟ್ರೈಲರ್ ನೋಡಿದವರಂತೂ ರಣವೀರ್ ಸಿಂಗ್ನ ರಾ ಲುಕ್ಕಲ್ಲಿ ನೋಡಿದ್ದಾರೆ. ಬಡೇ ಸಾಬ್ ಅನ್ನೋ ಒಂದು ಕ್ಯಾರೆಕ್ಟರ್ ಕೂಡ ಇದೆ ಈ ಫಿಲಿಮಲ್ಲಿ ಅಂತ ಗೊತ್ತಾಗ್ತಿದೆ. ಅದು ಸಲ್ಮಾನ್ ಖಾನ್ ಮಾಡಿದಾರಾ ಅಥವಾ ಬೇರೆ ಯಾರು ಮಾಡಿದ್ದಾರೆ ಅನ್ನೋ ಒಂದಷ್ಟು ಊಹಾಪೋಹಗಳು ಕೂಡ ಶುರು ಆಗಿದೆ. ಇನ್ನು ಯಶ್ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಇವೆರಡು ಮೇಜರ್ ವಿಷಯ ಅಂತ ಅನ್ಕೋಬಹುದು. ಇನ್ನು ನಮ್ಮ ಕನ್ನಡದಲ್ಲಿ ಕೂಡ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬರ್ತಿದೆ ಅಂತ ಹೇಳಿ ಯಾರೂ ಕೂಡ ಆ ಟೈಮ್ನಲ್ಲಿ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿರಲಿಲ್ಲ. ಪೋಸ್ಟ್ಪೋನ್ ಆಗ್ತಿದ್ದಂಗೆ ಈಗ ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಈಗಾಗಲೇ ಲವ್ ಮಾಕ್ಟೇಲ್ 2 ಎರಡೂ ಸಿನಿಮಾಗಳು ಕೂಡ ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಅಚ್ಚೆ ಉಳಿದಿರುವಂತಹ ಸಿನಿಮಾಗಳು. ಲವ್ ಮಾಕ್ಟೇಲ್ ಸಿನಿಮಾ ಏನು ಕೋವಿಡ್ ಟೈಮ್ನಲ್ಲಿ ರಿಲೀಸ್ ಆಗಿತ್ತು, ಅದನ್ನು ಸಾಕಷ್ಟು ಜನ ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡಿದ್ರು. ಬಟ್ OTTನಲ್ಲಿ ನೋಡಿದಂತಹ ಜನರು ಇಂಥ ಅದ್ಭುತ ಸಿನಿಮಾನ ಡಾರ್ಲಿಂಗ್ ಕೃಷ್ಣ ಅವರು ನಮಗಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಸಾಕಷ್ಟು ಪ್ರಶಂಸೆಗಳು ಕೂಡ ಅವರಿಗೆ ಸಿಗ್ತಾ ಹೋಯಿತು. ಅದರ ಬೆನ್ನಲ್ಲೇ ಲವ್ ಮಾಕ್ಟೇಲ್ 2 ಸಿನಿಮಾನ ಅವರು ಪ್ರೇಕ್ಷಕರ ಮುಂದೆ ತಂದರು. ಅದಕ್ಕೂ ಕೂಡ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಾ ಹೋಯಿತು. ಇದು 3ನೇ ಸೀರೀಸ್. ಅಂದರೆ ಯೂಶುವಲ್ ಆಗಿ ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಪಾರ್ಟ್ 1 ಪಾರ್ಟ್ 2 ಅಷ್ಟೇ ಬರುತ್ತೆ. ಬಟ್ ಇದು 3ನೇ ಸೀರೀಸ್ ಬರ್ತಿದೆ, ಅಂದರೆ ಪಾರ್ಟ್ 3 ಬರ್ತಿದೆ ಲವ್ ಮಾಕ್ಟೇಲ್ 3. ಇದಕ್ಕೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇದೆ. ಹೇಗೆ ಮಾಡಿರ್ಬೋದು ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಾಕ್ಟೇಲ್ 3ನ, ಹೇಗೆ ಇರ್ಬೋದು, ಯಾರೆಲ್ಲ ಆ್ಯಕ್ಟರ್ಸ್ ಇದ್ದಾರೆ, ಈ ರೀತಿಯಾದಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಕ್ರಿಯೇಟ್ ಆಗಿದೆ. ಸೊ ಲವ್ ಮಾಕ್ಟೇಲ್ 3ಗೆ ಸಿಕ್ಕಾಪಟ್ಟೆ ಕನ್ನಡಿಗರು ಕಾಯ್ತಾ ಇದ್ದಾರೆ. ಆ್ಯಂಡ್ ವೀಕೆಂಡ್ ಇರೋದ್ರಿಂದ, ಅಂದರೆ ವೀಕೆಂಡ್ ಇನ್ ದ ಸೆನ್ಸ್ ಹಬ್ಬ ಇರೋದ್ರಿಂದ, ಅಂದರೆ ಯುಗಾದಿ ಹಬ್ಬ ಇದೆ, ಅದಾದ್ಮೇಲೆ ಹೊಸತಡ್ಕಿದೆ, ಅದಾದ್ಮೇಲೆ ರಂಜಾನ್ ಹಬ್ಬ ಬರುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ರಜೆಗಳಿರೋದ್ರಿಂದ ಮೂವೀಸ್ಗೆ, ಅಂದರೆ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಈ ಟೈಮ್ನಲ್ಲಿ, ಅದಕ್ಕೆ ಪ್ಲಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ರಜೆ ದಿನಗಳು ಜಾಸ್ತಿ ಇರೋ ಕಾರಣ ಸೊ ವೀಕ್ಷಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ನಲ್ಲಿ ಕೂಡ ಇದು ಹೆಲ್ಪ್ ಆಗ್ಬೋದು. ಸಿನಿಮಾಗಳನ್ನು ನೋಡೋಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಈ ಮಂತ್ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಅವರಿಗೆ ಇದು ಪರ್ಫೆಕ್ಟ್ ಸಿನಿಮಾ ಅಂತ ಕೂಡ ಹೇಳ್ಬೋದು. ಇನ್ನು
ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಾರ್ಚ್ 19ಕ್ಕೆ. ಅಂದರೆ ಈ ಸಿನಿಮಾ 26ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿ ಅನೌನ್ಸ್ ಆಗಿತ್ತು. ಆದರೆ ಯಾವಾಗ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಅಂತ ಗೊತ್ತಾಯಿತು, ಆಗ ಮಾರ್ಚ್ 19ಕ್ಕೇನೆ ಭಗತ್ ಸಿಂಗ್ ಅಂದರೆ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಹೇಳಿ ಟೀಮ್ ಎಲ್ಲ ನಿರ್ಧರಿಸಿದ್ದಾರೆ. ಈಗ ಪವನ್ ಕಲ್ಯಾಣ್ ಅವರ ಸಿನಿಮಾ ಈಗ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಹರಿಶಂಕರ್ ಅವರ ನಿರ್ದೇಶನದಲ್ಲಿ ಬರ್ತಿರುವಂತಹ ಸಿನಿಮಾ, ಆಂಧ್ರದ ಡೆಪ್ಯೂಟಿ CM ಪವನ್ ಕಲ್ಯಾಣ್ ಅವರು ನಟಿಸಿರುವಂತಹ ಸಿನಿಮಾ. ಅಂದರೆ OG ಈ ಹಿಂದೆ ಏನು ಪವನ್ ಕಲ್ಯಾಣ್ ಅವರ ಸಿನಿಮಾ ರಿಲೀಸ್ ಆಗಿತ್ತು ಅದಕ್ಕೂ ಕೂಡ ಒಳ್ಳೆ ಪ್ರತಿಕ್ರಿಯೆಗಳು ಸಿಕ್ಕಿತ್ತು. ಪವನ್ ಕಲ್ಯಾಣ್ ಅವ್ರನ್ನ ರಾ ಲುಕ್ನಲ್ಲಿ ನೋಡಿದ್ದೀವಿ, ಮಸ್ತಾಗಿದೆ, ಈ ರೀತಿಯಾದಂತಹ ಪ್ರತಿಕ್ರಿಯೆಗಳು ಕೂಡ ಸಿಕ್ಕಿತ್ತು. ಈಗ ಉಸ್ತಾದ್ ಭಗತ್ ಸಿಂಗ್ ಮೇಲೆ ಕೂಡ ನಿರೀಕ್ಷೆಗಳು ಹೆಚ್ಚಾಗಿದೆ. ಸೊ ದುರಂಧರ್ ಹಾಗೂ ಉಸ್ತಾದ್ ಭಗತ್ ಸಿಂಗ್ಗೆ ಕ್ಲಾಶಸ್ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಈಗಾಗಲೇ ಕ್ರಿಯೇಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪವನ್ ಕಲ್ಯಾಣ್ ಅವರ ಸಿನಿಮಾಗಿರುವಂತಹ ಫ್ಯಾನ್ ಬೇಸ್ ಎಂಥದ್ದು ಅಂತ ನಮಗೆ ಗೊತ್ತಿದೆ. ಬಿಕಾಸ್ ತೆಲುಗು ಸ್ಟೇಟ್ಸ್ನಲ್ಲಿ ಪವನ್ ಕಲ್ಯಾಣ್ ಅವರ ಸಿನಿಮಾ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲೇ ಸೆಲೆಬ್ರೇಷನ್ಸ್ ಇರುತ್ತೆ ಆ್ಯಂಡ್ ಅವರಿಗೆ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ಸೊ ಈ ಟೈಮ್ನಲ್ಲಿ ಅಂದರೆ ದುರಂಧರ್ 2 ಕೂಡ ಬರ್ತಾ ಇರೋದ್ರಿಂದ ಸೊ ತೆಲುಗು ಸ್ಟೇಟ್ಸ್ನಲ್ಲಿ ಏನಾದರೂ ದುರಂಧರ್ 2ಗೆ ಫಾಲ್ ಬ್ಯಾಕ್ ಆಗುತ್ತಾ ಅನ್ನೋದು ಕೂಡ ಇಲ್ಲಿ ಚರ್ಚೆ ಶುರು ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ದುರಂಧರ್ ಈಗಾಗಲೇ ಒಳ್ಳೆ ಸೌಂಡ್ ಮಾಡಿರುವಂತಹ ಸಿನಿಮಾ. ಆದರೆ ದುರಂಧರ್ 2 ಸಿನಿಮಾ ರಿಲೀಸ್ ಟೈಮಿಗೆ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ಬರ್ತಿರೋದ್ರಿಂದ ಅವರಿಗೆ ತೆಲುಗು ಸ್ಟೇಟ್ಸ್ನಲ್ಲಿ ಒಂದು ಸ್ವಲ್ಪ ಫಾಲ್ ಬ್ಯಾಕ್ ಆಗ್ಬೋದು. ಯಾಕಂತ ಹೇಳಿದ್ರೆ ತೆಲುಗು ಸ್ಟೇಟ್ಸ್ನಲ್ಲಿ ಪವನ್ ಕಲ್ಯಾಣ್ ಸಿನಿಮಾ ಅಂತಂದರೆ ಒಂದು ರೇಂಜಲ್ಲಿ ಹಬ್ಬದ ರೀತಿಯಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರಿಗಿರುವಂತಹ ಫ್ಯಾನ್ ಬೇಸ್ ತುಂಬ ದೊಡ್ಡ ಮಟ್ಟದಲ್ಲಿದೆ. ಅವ್ರಿಗೆ ಸೆಲೆಬ್ರೇಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಸಿಗುತ್ತೆ ಅವ್ರ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂದರೆ. ಹಾಗಾಗಿ ಒಂದು ಸ್ವಲ್ಪ ದುರಂಧರ್ಗೆ ಇಲ್ಲಿ ಕಷ್ಟ ಆಗ್ಬೋದು. ಇನ್ನು ನಮ್ಮ ಕನ್ನಡ ವಿಚಾರಕ್ಕೆ ಬಂದರೆ ಲವ್ ಮಾಕ್ಟೇಲ್ 3 ಇದಕ್ಕೂ ಕೂಡ ಹ್ಯೂಜ್ ಫ್ಯಾನ್ ಬೇಸ್ ಇರುವಂಥದ್ದು. ಯಾಕಂದರೆ ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ಟೇಲ್ ಯಾವ ರೀತಿಯಾದಂತಹ ಮ್ಯಾಜಿಕ್ ಕ್ರಿಯೇಟ್ ಮಾಡಿತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ನಮಗೆ ಗೊತ್ತೇ ಇದೆ. ಸೊ ದುರಂಧರ್ಗೆ ಆ ಟೈಮ್ನಲ್ಲಿ ಲವ್ ಮಾಕ್ಟೇಲ್ 3 ಕೂಡ ಬರ್ತಿರೋದ್ರಿಂದ ಕಾಂಪಿಟೇಷನ್ ಆಗುತ್ತಾ ಅನ್ನೋ ಚಾನ್ಸಸ್ ಕೂಡ ಇದೆ. ಇನ್ನು ಜನನಾಯಕನ್ ಸಿನಿಮಾ ಕೂಡ ಮಾರ್ಚ್ 19ಕ್ಕೆ ರಿಲೀಸ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ನಡೀತಿದೆ KVN ಪ್ರೊಡಕ್ಷನ್ಸ್ ಕಡೆಯಿಂದ. ಬಟ್ ಈಗಾಗಲೇ ಸೆನ್ಸರ್ ಮಂಡಳಿ ಕೂಡ ಅದಕ್ಕೆ ಒಂದಷ್ಟು ಅಪೋಸಿಷನ್ಸ್ ಅದೆಲ್ಲ ಒಂದಷ್ಟು ಕಿರಿಕಿರಿ ಎಲ್ಲ ನಡೀತಾ ಇದೆ. ಸೊ ಜನನಾಯಕನ್ ಸಿನಿಮಾ ಕೂಡ 19ಕ್ಕೆ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಇಫ್ ಏನಾದರೂ ಆ ಥರ ರಿಲೀಸ್ ಆದರೆ ಈ ಕಡೆ ಸೌತ್ ಇಂಡಿಯಾದಲ್ಲಿ ದುರಂಧರ್ 2ಗೆ ಫಾಲ್ ಬ್ಯಾಕ್ ಆಗೋದು ಕನ್ಫರ್ಮ್ ಆಗುತ್ತೆ ಫಸ್ಟ್ ಡೇ. ಅಷ್ಟರ ಮಟ್ಟಾಗಿ ಅವರಿಗೆ ಸಪೋರ್ಟ್ ಸಿಗಲ್ಲ ಸೌತ್ ಇಂಡಸ್ಟ್ರಿಯಿಂದ ಅನ್ನೋದು ನನ್ನ ಒಪಿನಿಯನ್. ನಿಮ್ಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ನೀವು ಮಾರ್ಚ್ 19ಕ್ಕೆ ಲವ್ ಮಾಕ್ಟೇಲ್, ಉಸ್ತಾದ್ ಭಗತ್ ಸಿಂಗ್, ದುರಂಧರ್ 2 ಯಾವ ಸಿನಿಮಾನ ನೋಡ್ಬೇಕಂತ ಅನ್ಕೊಳ್ತಿದ್ದೀರಾ ಫಸ್ಟ್ ಡೇ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ಅಪ್ಡೇಟ್ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.